ನಾವು ಶಿರ್ಡಿಗೆ ಹೋಗಿ ವಾಪಸ್ ಬರೋವಾಗ ತಾಜ್ ಮಹಲ್ ನೋಡ್ಕೊಂಬಂದ್ವಿ. ಎಸ್ ನೀವು ಕೇಳಿಸ್ಕೊತಾ ಇರೋದು ನಿಜಾನೇ. ಬಟ್ ಆಗ್ರಾ ತಾಜ್ ಮಹಲ್ ಅಲ್ಲ, ಔರಂಗಾಬಾದ್ ತಾಜ್ ಮಹಲ್. ಇದು ಮಹಾರಾಷ್ಟ್ರದ ಔರಂಗಾಬಾದಲ್ಲಿದೆ. ಇದನ್ನು ಮಿನಿ ತಾಜ್ ಮಹಲ್ ಅಂತಾರೆ. ಮತ್ತು ಔರಂಗಜೇಬ್ ಅವರ ಮಗ ಅವರ ಅಮ್ಮನಿಗೋಸ್ಕರ, ಅವರಮ್ಮ ತೀರ್ಕೊಂಡಾದ್ಮೇಲೆ ಇದನ್ನು ಕಟ್ಸಿರೋದಂತೆ ಅವರ ನೆನಪಿಗೋಸ್ಕರ. ಇದ್ರ ಒಳಗಡೆ ಅವರ ಅಮ್ಮನ ಸಮಾಧಿ ಕೂಡ ಇದೆ. ನಾನು ಮಿನಿ ತಾಜ್ ಮಹಲ್ ಅಂದರೆ ಇಷ್ಟನ್ನು ಕೂಡ ಎಕ್ಸ್ಪೆಕ್ಟ್ ಮಾಡಿಲ್ಲ. ತಾಜ್ ಮಹಲ್ ಅಷ್ಟು ಇಲ್ಲ, ಸೇಮ್ ಡಿಟೋ ಕೂಡ ಇಲ್ಲ. ಬಟ್ ಚೆನ್ನಾಗಿದೆ ನೋಡೋದಕ್ಕೆ. ಅಲ್ಲಿವರೆಗೂ ಹೋಗಿದ್ದು ವರ್ತ್ ಅಂತ ಅನ್ನಿಸ್ತು. ನೈಟ್ ಹೋಗ್ತಾ ಇದ್ದೀವಿ, ಯಾವ ಥರ ಇರುತ್ತೆ ಅಂತ ಅಂದ್ಕೊಂಡೆ. ಈವನ್ ಲೈಟಿಂಗ್ಸ್ ಕೂಡ ಇರುತ್ತೆ ಅಂತ ನಾನು ಅಂದ್ಕೊಂಡಿಲ್ಲ. ಮೊದಲು ಲೈಟಿಂಗ್ಸ್ ಎಲ್ಲ ಇದ್ದಿಲ್ವಂತೆ, ಮತ್ತೆ ರೆಡಿ ಮಾಡಿರೋದು. ನೋಡೋದಕ್ಕೆ ಚೆನ್ನಾಗಿದೆ, ಅಷ್ಟು ದೂರ ಹೋಗಿದ್ದಕ್ಕೂ ವರ್ತ್. ನಾವು ಆಗ್ರಾ ಹೋಗಿ ತಾಜ್ ಮಹಲ್ ಯಾವಾಗ ನೋಡ್ತೀವೋ ಗೊತ್ತಿಲ್ಲ. ಬಟ್ ಮಿನಿ ತಾಜ್ ಮಹಲ್ ಅದು ದೂರದಿಂದ ನೋಡೋದಕ್ಕೆ ತಾಜ್ ಮಹಲ್ ಥರನೇ ಕಾಣಿಸುತ್ತೆ. ಲೈಕ್ ಫೋಟೋಸಲ್ಲೆಲ್ಲ ನೋಡಿದಾಗ ತಾಜ್ ಮಹಲ್ ಯಾವ ಥರ ಕಾಣಿಸುತ್ತೆ, ಸೊ ಅದೇ ಥರ ಇದೆ. ಒಳಗಡೆ ಎಲ್ಲ ಯಾವ ಥರ ಇದೆ ಅಂತ ನಾನು ಫುಲ್ ವೀಡಿಯೋದಲ್ಲಿ ಹಾಕಿದ್ದೀನಿ, ನೋಡ್ಕೊಂಬನ್ನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.